ತೆರವು ಮಾಡಿ ನಾವು 1 ತಿಂಗಳೊಳಗಡೆ ನಮ್ಮ ಪ್ರಯತ್ನ ಎಲ್ಲದನ್ನು ಮಾಡಿ ನಾವು ಲೇಔಟ್ ರಚನೆ ಆದ ಕೂಡಲೇ ಫಲಾನುಭವಿಗಳು ಯಾರಿದ್ದಾರೆ ಅರ್ಹ ಫಲಾನುಭವಿಗಳು ನೀವು ಇಲ್ಲಿ ಯಾರ್ಯಾರೆಲ್ಲ ಕೂತಿದ್ದೀರಾ ದಯವಿಟ್ಟು ನಿಮ್ಮ ಹೆಸರುಗಳು ಯಾರ್ಯಾರೆಲ್ಲ ಮನೆ ಇಲ್ಲ ಅಂತವ್ರು ನಿಮ್ಮ ಹೆಸರುಗಳನ್ನ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನ ಪಟ್ಟಿ ಮಾಡಿ ಇವತ್ತೇ ಗ್ರಾಮ ಪಂಚಾಯತಿಗೆ ಮತ್ತೊಂದ್ಸತಿ ಕೊಡಿ. ಸೊ ನಾವು ಎನ್ಶ್ಯೂರ್ ಮಾಡ್ಕೊಳ್ಳೋಣ ಇಲ್ಲಿರೋರಿಗೂ ಕೂಡ ಅರ್ಹರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಇಲ್ಲಿಯ ಜಮೀನು ನಿಮ್ಮ ನಿವೇಶನ ಆಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಬಗ್ಗೆ CEO ಅವ್ರ ಗಮನಕ್ಕೂ ತಂದಿದ್ದೀನಿ, DC ಅವ್ರ ಗಮನಕ್ಕೂ ಈ ಕೂಡಲೇ ತಂದಿದ್ದೀನಿ. ಸೊ ಅವರು ಎಲ್ಲ ಹೇಳಿದ್ದಾರೆ ಈಗ ನಿಮ್ಮಿಂದ ಎಸ್ಟಿಮೇಷನ್ ಬಂದ ಕೂಡಲೇ ನಾವು ಮಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ PRID ಅವರು ಎಸ್ಟಿಮೇಷನ್ ಇನ್ನು 2 ದಿನದಲ್ಲಿ ಕೊಡ್ತಾರೆ, ಅದಾದ ನಂತರ ಅವರು ಪ್ರಾಸೆಸ್ ಮಾಡಿ ಕೊಡ್ತಾರೆ. ಸೊ ದಯವಿಟ್ಟು ಇದು ಏನಿದೆ ಅದು ಒಂದು ತಿಂಗಳ ಕಾಲಾವಕಾಶ ಕೊಡಿ, ಅಷ್ಟರೊಳಗಡೆ ನಿಮ್ಗೆ ಲೇಔಟ್ದೆಲ್ಲ ಪ್ಲಾನ್ ಎಲ್ಲ ರೆಡಿ ಆಗುತ್ತೆ. ಅದಾದ ನಂತರ ಫಲಾನುಭವಿಗಳಿಗೆ ನಾವು ಹಂಚಿಕೆನ ಮಾಡ್ತೀವಿ, ಕಾನೂನುಬದ್ಧವಾಗಿ ಕಾನೂನು ರೀತಿ ನಾವು ಕ್ರಮ ವಹಿಸಿ ಹಂಚಿಕೆನ ಮಾಡ್ತೀವಿ. ಇನ್ನೂ ಜಾಸ್ತಿ ತಡ ಮಾಡಲ್ಲ ಅಂತ ಹೇಳಿ ನಾನು ನಿಮ್ಗೆ ಭರವಸೆನ ಕೊಡ್ತೀನಿ. ನಾನು ಪರ್ಸನಲಿ ನಾನು CEO ಅವ್ರಿಗೆ ಮತ್ತೆ DC ಅವ್ರಿಗೆ ಇದು ಮಾಡಿ ಅಂದ್ರೆ ಅವ್ರಿಗೆ ಹೇಳಿ ನಿಮ್ಮ ಪರಿಸ್ಥಿತಿನ ನಾನು ಆದಷ್ಟು ಬೇಗ ಆಗೋ ರೀತಿ ನಾನು ನೋಡ್ಕೊಳ್ತೀನಿ ಅಂತ ನಾನು ಹೇಳ್ತೀನಿ. ಅಕ್ರಮವಾಗಿದೆ ಅಂತ ಆದಲ್ಲಿ ಅದು ಅಕ್ರಮವಾಗಿ ಮನೆ ಕಟ್ಟಿರೋದು ತಿಳಿಸಿದ್ರು. ಆದ್ರೆ ಏನಾಗಿತ್ತು ಅಂದ್ರೆ ಮೇಡಮ್ ಇದೇ ಜಮೀನ್ ಒಳಗಡೆ ಬರ್ತಿದ್ಯಾ ಸಿಕ್ಕಿರ್ಲಿಲ್ಲ ನಮ್ಗೆ ಮುಂಚೆ ಏನೋ ಅವ್ರು ಕಟ್ಟಿ ಫಿನಿಶ್ ಆಗೋವಾಗ ನಮಗೆ ಸಿಕ್ಕಿರಲಿಲ್ಲ ಸ್ಕೆಚ್ಚು. ಹಾಗಾಗಿ ನಾವು ಅದನ್ನ EO ಮೇಡಮ್ ಗಮನಕ್ಕೂ ತಂದಿದ್ವಿ. ತೆರವು ಪ್ರಾಧಿಕಾರ EO ಮೇಡಮ್ ಆಗಿರ್ತಾರೆ, ಅಂದ್ರೆ PDOಗೆ ಅಧಿಕಾರ ಇಲ್ಲ ಮೇಡಮ್, ನಿಮಗೆ ಗೊತ್ತಿದೆ. ಹಾಗಾಗಿ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ವಿ ಮೇಡಮ್ಗೆ. ಆ ಸ್ಕೆಚ್ ಒಳಗಡೆ ಬರ್ತಾ ಇಲ್ಲ ಅಂತ ಹೇಳೋದ್ರಿಂದ ಮೇಡಮ್ ಅದನ್ನ ಪ್ರೋಸೆಸ್ ಮಾಡಲಿಲ್ಲ. ಈಗ 3 ಎಕರೆ ನಮಗೆ ಏನ್ ತೋರಿಸ್ಕೊಟ್ಟಿದ್ರೆ ಅದ್ರೊಳಗಡೆ ಬರ್ತಿದೆ ಮೇಡಮ್. ಈಗ ನಾವು ಲೇಔಟ್ ಮಾಡುವಾಗ ಅದನ್ನ ತೆರವು ಮಾಡ್ಕೊಂಡೆ ಮಾಡುವಂತ ಕಾರ್ಯನ ಮಾಡ್ತೀವಿ. ಆಯ್ತು, ಅದ್ರ ಎವಿಕ್ಷನ್ಗೆ ನಾನು ಕ್ರಮ ವಹಿಸ್ತೀನಿ, ಅದ್ರ ಎವಿಕ್ಷನ್ಗೆ ನಾನು ಕ್ರಮ ವಹಿಸ್ತೀನಿ. ಆಯ್ತು, ನೀವು ನನ್ನ ಕಚೇರಿಗೆನೆ ಈಗ ಅರ್ಜಿ ಕೊಡಿ, ಫಲಾನುಭವಿಗಳು ಯಾರ್ಯಾರು ಬೇಕಿದ್ದಾರೆ ಅದನ್ನ ಕೊಡಿ, ನಾನು CEO ಆಫೀಸಿಗೆ ಡೈರೆಕ್ಟ್ ಕಳಿಸಿ ಅವ್ರ ಕಡೆಯಿಂದಾನೇ ವೆರಿಫೈ ಮಾಡಿಸಿ ಅದಾದ್ಮೇಲೆ ಪಂಚಾಯತಿಗೆ ಅವ್ರ ಡೈರೆಕ್ಷನ್ಸ್ ಬರೋಂಗೆ ನಾನು ನೋಡ್ಕೊಳ್ತೀನಿ ಸರ್. ಅದು ಕಾನೂನು ಏನಿದೆ ಅದ್ರ ಪ್ರಕಾರನೇ ನಾವು ಮಾಡುವಂತದ್ದು. ಈಗ ನೋಡಿ, ನಿಮ್ಮಲ್ಲೇ ಹೇಳ್ತಾ ಇದ್ದೀರಾ, ಈಗ ಸಣ್ಣ ಮಗು ಇದೆ, ಪ್ರೆಗ್ನೆಂಟ್ ಲೇಡಿ ಇದ್ದಾರೆ, ಇಂಥವ್ರನ್ನ ಇಟ್ಕೊಂಡು ಈ ಮಳೆಗಾಲದಲ್ಲಿ ಈ ತರ ಟೆಂಟ್ ಹಾಕಿ ಕೂರೋ ಬದಲು ನಾನು ಹೇಳ್ತಾ ಇದ್ದೀನಲ್ಲ, ಇದು ಈ ಸತಿ ಮಳೆನೂ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ, ಹಂಗಾಗಿ ಲೇಔಟ್ ಪ್ಲಾನಿಂಗ್ ಆಗುತ್ತೆ. ನಿಮಗೆ ಆದಷ್ಟು ಬೇಗ ಫಲಾನುಭವಿಗಳಿಗೆ ಹಂಚಿಕೆ ಆಗೋದಕ್ಕೆ ಕ್ರಮ ವಹಿಸೋದಕ್ಕೆ ನಾವೆಲ್ಲ ಶ್ರಮ ವಹಿಸಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನಾನು ತಾಲೂಕಾಡಳಿತದ ಎಂಟೈರ್ ತಾಲೂಕಾಡಳಿತದ ಪರವಾಗಿ ನಾನು ಈ ಭರವಸೆ ಕೊಡ್ತಾ ಇದ್ದೀನಿ. ಜಿಲ್ಲಾಡಳಿತಕ್ಕೆ ಆಲ್ರೆಡಿ ನಾನು ಈಗ ಫೋನ್ ಬಂದ ಕೂಡ್ಲೇನೆ ನಾನು CEO ಮೇಡಮ್ಗೆ ಆಫೀಸ್ಗೆ ಫೋನ್ ಮಾಡಿದ್ದೀನಿ, ಮಾತಾಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ಎಸ್ಟಿಮೇಟ್ ಬಂದ ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಎಸ್ಟಿಮೇಟ್ ನ ಪಂಚಾಯತಿಯಿಂದ ಲೆಟರ್ ಹೋಗಿದೆ ZPಗೆ ಆಲ್ರೆಡಿ. ಈಗ ಎಸ್ಟಿಮೇಟ್ PRID ಅವ್ರು ಕೊಟ್ಟ ತಕ್ಷಣ ನಾವು ಶುರು ಮಾಡ್ತೀವಿ ಸರ್. ಏನ್ ಹೇಳಿದ್ರಿ ಅದು ಕ್ರಮ ಕೈಗೊಳ್ತೀವಿ. ನಾನು ಹೇಳ್ತಾ ಇದ್ದೀನಲ್ಲ, 1 ತಿಂಗಳ ಕಾಲಾವಕಾಶ ಕೊಡಿ ದಯವಿಟ್ಟು. ಇಲ್ಲಿ ಈಗ ಇನ್ನೊಂದು ಏನಾದ್ರೂ ಕಷ್ಟಗಳು ಆಗೋದು ಸಂಭವ ಆಗೋದು ಕಾಣಿಸುತ್ತೆ, ಮಳೆ ಇದೆ, ಮಕ್ಳಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ತೆರವು ಮಾಡಿ ನಾವು 1 ತಿಂಗಳೊಳಗಡೆ ನಮ್ಮ ಪ್ರಯತ್ನ ಎಲ್ಲದನ್ನು ಮಾಡಿ ನಾವು